ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್. ಬೆಂಗಳೂರು ಅರುಣ್ ಕುಮಾರ್ ಮಹಾಲಕ್ಷ್ಮಿ ಅವ್ರ ಮಗ ನಾನು. ಅವಳು ತುಂಬ ಹಠ ಅನ್ನೋಕ್ಕಿಂತ ಥರ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಜವಾಬ್ದಾರಿ ಥರನೇ ಮಾಡ್ತಾಳೆ. ಆಮೇಲೆ ತರಲೆ ಜಾಸ್ತಿ, ಎಲ್ಲದಕ್ಕೂ ಕೋಪ ಮಾಡ್ಕೊತಾಳೆ. ನನಗೆ ಅದೇ ಇಷ್ಟ. ಟಿ ವಿ ನೋಡೋದಕ್ಕಾಗಲಿ ಅಥವಾ ಏನಾದರೂ ತೊಗೊಂಬರೋದಕ್ಕಾಗಲಿ ಆ ಥರದಕ್ಕೆ ಜಾಸ್ತಿ ಜಗಳ ವಾದ ವಿವಾದ ಮಾಡ್ತೀವಿ. ಅದರಿಂದ ಮತ್ತು ನಾವು ಎಲ್ಲರೂ ಮೂವರು ಸೇರಿಕೊಂಡು ಡಿಸ್ಕಷನ್ ಮಾಡಿ ಒಂದು ನಿರ್ಧಾರ ಬರ್ತೀವಿ. ಏನೇ ಮಾತಾಡಬೇಕಾದ್ರೂ ಮೂವರು ಸೇರಿಕೊಂಡೆ ನಾವು ಮಾತಾಡೋದು. ಒಂದು ಏನು ಬಂದರು, ಒಂದು ಏನೇ ತರಬೇಕಾಗಿದ್ರು ನಮ್ಮ ಮೂವರು ಬಿಟ್ಟು ನಾವು ಬೇರೆ ಕಡೆ ಇದು ಮಾಡಲ್ಲ. ಎಲ್ಲ ನಮಗೆ ಒಪ್ಪಿಗೆ ಆದಮೇಲೆ ಮುಂದಕ್ಕೆ ನಾವು ಬರೋದು. ನಮ್ಮ ಹುಡುಗಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಒಳ್ಳೆ ಕಡೆ ಸಂಬಂಧ ನಮ್ಮ ಫ್ರೆಂಡವ್ರು ರಾಣಿಯವ್ರು ತಗೊಂಬಂದರು. ನಮಗಿಷ್ಟ ಆಯಿತು. ನಾವು ಎಲ್ಲ ನೋಡಿದ್ವಿ, ಶಕನ ಎಲ್ಲ ಸರಿ ಬಂತು. ಆಮೇಲೆ ಮನೆ ಬಂದು ಹೇಳಿದ್ವಿ, ಎಲ್ಲರೂ ಒಂದು ವಾಯ್ಸೆ ಓದ್ತಾಯಿದೆ. ಎಲ್ಲರೂ ಒಪ್ಕೊಂಡ್ವಿ. ನಾವು ಒಪ್ಕೊಂಡು ಎಲ್ಲ ಸುಸೂತ್ರವಾಗಿ ನಡೆಯೋಂಗೆ ಕಾರ್ಯ ಮಾತಾಡಿ ಮಾಡ್ಕೊಬೇಕು ಅಂತ ಆಸೆ ಇತ್ತು. ಅದು ನೋಡಿದ್ರೆ ನನಗೆ ಹೇಳಿ ಇವಾಗ ಅವಳೇ ಮಾಡ್ಕೊತಾವಳೆ. ನನಗೆ ಅದೇ ತುಂಬ ಖುಷಿ ಆಯಿತು. ಅವಳು ಮಾಡಿ ಆಮೇಲೆ ನಾನು ಮಾಡ್ಕೊಬೇಕು ಅಂತ ಹಂಗೆ ಆಗ್ತಾಯಿದೆ. ಅದೇ ಖುಷಿಯಾಗಿ ನನಗೆ. ಆದರೂ ಹೋಗ್ತಾ ಮನೆಯಿಂದ ಕಳಿಸ್ತಾ ಇದ್ದೀವಿ ಅನ್ನೋದಂತೂ ಸ್ವಲ್ಪ ಫೀಲಿಂಗ್ ಜಾಸ್ತಿ ಐತೆ. ಅವ್ರು ತುಂಬ ಕಿತ್ಲಾಡೋದು ಜಾಸ್ತಿ, ಹಠ ಜಾಸ್ತಿ. ಇವ್ರು ಹೇಳಿದ್ದು ಅವ್ರು ಕೇಳಲ್ಲ, ಅವ್ರು ಹೇಳಿದ್ದು ಇವ್ರು ಕೇಳಲ್ಲ. ಆದರೂ ಇಬ್ಬರು ಸಮನಾಗೆ ಹಂಚ್ಕೊತಾರೆ. ಸ್ವಲ್ಪ ಹೊತ್ತು ಕಿತ್ಲಾಡ್ತಾರೆ, ಆಮೇಲೆ ಹಂಗೆ ಒಂದಾಗ್ತಾ ಇರ್ತಾರೆ. ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಅವಳು ತರಲೆ ಮಾಡಿ ನನಗೆ ಓಡಿಸಿರೋದು ಉಂಟು. ಹಠ ಜಾಸ್ತಿ ಎಲ್ಲದ್ರಾಗೂ. ನಾನು ತರಲೆ ಮಾಡಿ ಅವಳು ಓಡಿಸಿರೋದು ಉಂಟು. ಆಲ್ ದ ಬೆಸ್ಟ್. ಸುಧಾ, ಈ ವಿಡಿಯೋ ನಿಂಗೋಸ್ಕರ ಮಾಡ್ತಾಯಿದ್ದೀನಿ. ಸುಧಾ, ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ನಿನ್ನ ಬಾಂಡ್ ಹೇಗಿತ್ತು ಎಲ್ಲ ಒಂದು ಸತಿ ರಿಕಾಲ್ ಮಾಡ್ಕೊಳ್ಳೋಣ ಅಂತ. ಚಿಕ್ಕವರಿದ್ದಾಗ ಇಬ್ಬರು ಎಷ್ಟು ಕಿತ್ಲಾಡ್ತಾಯಿದ್ವಿ ಅಲ್ಲ, ಎಷ್ಟು ಜಗಳ ಆಡ್ತಾಯಿದ್ವಿ ಅಲ್ಲ. ಒಂದು ರಿಮೋಟ್ಗೋಸ್ಕರ ಇಬ್ಬರು ಹೊಡೆದಾಡಿದ್ದಿದೆ. ನೀನು ನನಗೆ ಹೊಡೆದಿದ್ದು, ನಾನು ನಿಂಗೆ ಹೊಡೆದಿದ್ದು, ಸಖತ್ ತಲಾಟೆಗಳೆಲ್ಲ ಮಾಡ್ತಾಯಿದ್ವಿ. ಆಮೇಲೆ ಇಮಿಡಿಯೇಟಾಗಿ ನನಗೆ ಮದುವೆ ಆಗೋಯ್ತು. ಅವಾಗೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು ಅಲ್ವಾ. ಅಕ್ಕಂಗೆ ಬೈತಾ ಇದ್ದಿದ್ದು, ಅಕ್ಕಂಗೆ ಜಗಳ ಆಡ್ತಿದ್ದ ಅಕ್ಕನ ಜೊತೆಗೆ ಫುಲ್ಲು ಫಾರ್ಮಲಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಮ್ಮನನ್ನು ಹೇಗೆ ಮಗ ಅನ್ಕೊತೀನೋ ಅವಳು ನನ್ನ ಮಗಳ ಥರ ನೋಡ್ಕೋತೀನಿ. ಇಬ್ಬರೂ ಯಾವಾಗಲೂ ಖುಷಿಯಾಗಿರಲಿ ಅಂತ ಆಶೀರ್ವಾದ ಮಾಡ್ತೀನಿ. ಮೇಡ್ ಫಾರ್ ಈಚ್ ಅದರ್. ಅವರಿಬ್ಬರು ತುಂಬ ಚೆನ್ನಾಗಿದೆ ಕಪಲ್ ಅವರಿಬ್ಬರದು. ಆಲ್ ದ ಬೆಸ್ಟ್. ನೋಡೋಣ, ಜರ್ಮನಿಗೆ ಹೋಗ್ತಾರೋ ಇಲ್ಲೇ ಇರ್ತಾರೋ ನಮ್ಮ ಜೊತೆ ನೋಡೋಣ. ನನ್ನ ಆಸೆ ನನ್ನ ಜೊತೆಗಿರ್ಬೇಕು, ನಮ್ಮ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ಅರೆ ಅವ್ರು ನೋಡೋಣ, ಅವ್ರ ಇಷ್ಟ. ಇಬ್ಬರು ಚೆನ್ನಾಗಿರಿ, ಇಬ್ಬರು ಯಾವಾಗಲೂ ಹ್ಯಾಪಿಯಾಗಿರಿ. ನನಗೆ ಆ್ಯಕ್ಚುಲಿ ಆಗ್ತಾನೆ ಇಲ್ಲ ಗೊತ್ತಾ, ತುಂಬ ಎಮೋಷ್ನಲ್ ಆಗಿದ್ದೀನಿ. ನೆನ್ನೆ ಕೂಡ ತುಂಬ ಒಂಥರ ಏನೋ ನೀನು ನನ್ನ ಹೆಗಲ ಮೇಲೆ ಕೈ ಹಾಕಿದಾಗ ನಂಗೆ ತುಂಬ ಅಳುನೇ ಬಂದುಬಿಡ್ತು. ನನ್ನ ತಮ್ಮ ನನ್ನನ್ನು ಬಿಟ್ಟು ಹೋಗ್ತಿದ್ದಾನ ಅಂತ. ಲವ್ ಯು ಬ್ರೋ ಅನು. ನನ್ನ ತಮ್ಮನ ಚೆನ್ನಾಗಿ ನೋಡ್ಕೊ. ಇಬ್ಬರು ಯಾವಾಗಲೂ ಖುಷಿಯಾಗಿರ್ರಿ. ನಿಮ್ಮಿಬ್ಬರು ಜೊತೆಗೆ ಯಾವಾಗಲೂ ನಾನು ಇರ್ತೀನಿ. ಲವ್ ಯು ಬೋತ್. ವರನಲ್ಲೂ ಹೊಸಲ ಒಲವಿಕೆ, ವಧುವಲ್ಲೂ ಹೊಸಲ ಒಲವಿಕೆ, ವಧುವರರಾಶೆ ಚಡಪಡಿಕೆ, ಈ ಮದುವೆ ಎಂಬ ಸಂಭ್ರಮಕ್ಕೆ, ಹಸಿರು ಚಪ್ಪರ ಅಂಗಳಕ್ಕೆ, ಹೊಸ ಹೊಂಬಾಳೆ ಸ್ವಾಗತಕ್ಕೆ, ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೇ ಆಡಿದೆ ಸಂಭ್ರಮಕ್ಕೆ. ನೋಟ ಏನೇನೋ ಹೇಳುತ್ತಿದೆ, ತಾರೆ ಅಂತೆ
ಜೊತೆಯಾಗಿರುವೆ ಅನ್ನೋ ನಂಬಿಕೆ